ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಇಲ್ಲದೆ ರೆಸಾರ್ಟ್ ನಿರ್ಮಾಣಕ್ಕೆ ಅನುಮತಿ ಆರೋಪ, ಹಂಪಿ ಪ್ರಾಧಿಕಾರದ ವಿರುದ್ಧದ ಸುದ್ದಿಗೆ ಜಮೀನು ಮಾಲೀಕರ ಸ್ಪಷ್ಟನೆ. ಸಣಾಪುರ ದಾಖಲೆಗಳಲ್ಲಿ ರಸ್ತೆ ಉಲ್ಲೇಖವಿದೆ, ಅತಿಕ್ರಮಣ ತೆರವುಗೊಳಿಸುವಂತೆ ಮನವಿ. ಸಣಾಪುರ ಗ್ರಾಮ ವ್ಯಾಪ್ತಿಯ ಸರ್ವೆ ನಂಬರ್ 61ರ ಜಮೀನಿನಲ್ಲಿ ರೆಸಾರ್ಟ್ ನಿರ್ಮಾಣಕ್ಕೆ ಹಂಪಿ ಪ್ರಾಧಿಕಾರ ರಸ್ತೆ ಇಲ್ಲದಿದ್ದರೂ ಪರವಾನಗಿ ನೀಡಿದೆ ಎಂಬ ಕೆಲವು ಮಾಧ್ಯಮ ವರದಿಗಳಿಗೆ ಸಂಬಂಧಿಸಿದಂತೆ ಜಮೀನು ಮಾಲೀಕರು ಸ್ಪಷ್ಟನೆ ನೀಡಿದ್ದಾರೆ. ಸುದ್ದಿಯಲ್ಲಿ ಉಲ್ಲೇಖಿಸಿರುವ ಕೆಲವು ಅಂಶಗಳು ವಾಸ್ತವ ಅಂಶಗಳಿಗೆ ವಿರುದ್ಧವಾಗಿದ್ದು ಸಾರ್ವಜನಿಕರಲ್ಲಿ ತಪ್ಪು ಕಲ್ಪನೆ ಮೂಡಿಸುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ಸರ್ವೆ ನಂಬರ್ 61ರ ಜಮೀನು ಗ್ರಾಮ ನಕ್ಷೆಯಲ್ಲಿ ಅಭಿವೃದ್ಧಿ ಹೊಂದಿದ ಪ್ರದೇಶವಾಗಿ ದಾಖಲಾಗಿದ್ದು, ತಾವು ಜಮೀನು ಖರೀದಿಸುವುದಕ್ಕೂ ಮುನ್ನವೇ ಸುಮಾರು 12 ವರ್ಷಗಳ ಹಿಂದೆ ಸಣಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಸಾರ್ವಜನಿಕ ಬಳಕೆಗಾಗಿ ಸಿಸಿ ರಸ್ತೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ. ನೋಂದಾಯಿತ ಮಾರಾಟ ಪತ್ರದಲ್ಲಿಯೂ ಸದರಿ ಜಮೀನಿಗೆ 40 ಅಡಿ ಅಗಲದ ರಸ್ತೆ ಇರುವುದಾಗಿ ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಹೀಗಾಗಿ ರಸ್ತೆ ಬಹಳ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದ್ದು ಜಮೀನಿಗೆ ಸಂಪರ್ಕ ಮಾರ್ಗವಾಗಿ ಬಳಕೆಯಲ್ಲಿದೆ ಎಂದು ತಿಳಿಸಿದ್ದಾರೆ. ಕೆಲವರು 40 ಅಡಿ ಸಾರ್ವಜನಿಕ ರಸ್ತೆಯನ್ನು ಹಂತ ಹಂತವಾಗಿ ಒತ್ತುವರಿ ಮಾಡುತ್ತಿದ್ದು ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿಯಿಂದ ನಿರ್ಮಿಸಲಾದ ಸಿಸಿ ರಸ್ತೆ ಹಾಗೂ ಕಲ್ವರ್ಟಿಗೆ ಹಾನಿ ಉಂಟು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಸಾಣಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಲಿಖಿತ ದೂರು ಸಲ್ಲಿಸಿ ಸಾರ್ವಜನಿಕರ ಆಸ್ತಿಗೆ ಹಾನಿ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ತಮ್ಮ ಖಾಸಗಿ ಜಮೀನಿನ ಮೇಲೂ ಅತಿಕ್ರಮಣ ನಡೆದಿದ್ದು ಅತಿಕ್ರಮಣ ತೆರವುಗೊಳಿಸಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸೇರಿದಂತೆ ಅನ್ವಯಿಸುವ ಕಾನೂನುಗಳ ಅಡಿ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಸರ್ವೆ ನಂಬರ್ 61ರ ಮಾಲೀಕರಾದ ಶರಣಪ್ಪ ಅವರು ಹಲವು ವರ್ಷಗಳ ಹಿಂದೆಯೇ ಈ ಪ್ರದೇಶದಲ್ಲಿ ನಿವೇಶನಗಳನ್ನು ಮಾರಾಟ ಮಾಡಿದ್ದು ಅಭಿವೃದ್ಧಿ ಚಟುವಟಿಕೆಗಳು ಬಹಳ ಹಿಂದಿನಿಂದಲೂ ನಡೆಯುತ್ತಿವೆ ಎಂದು ತಿಳಿಸಿದ್ದಾರೆ. ಈ ಪ್ರದೇಶದಲ್ಲಿ ಸುಮಾರು 20 ವರ್ಷಗಳ ಹಿಂದೆಯೇ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದ್ದು ಪಂಚಾಯಿತಿ ವತಿಯಿಂದ ಸುಮಾರು 10 ಆಶ್ರಯ ಮನೆಗಳನ್ನು ನಿರ್ಮಿಸಲಾಗಿದೆ. ಇದರಿಂದ ಈ ಪ್ರದೇಶದಲ್ಲಿ ರಸ್ತೆ ಹಾಗೂ ಮೂಲಸೌಕರ್ಯಗಳು ಹಿಂದಿನಿಂದಲೂ ಇರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ತಾವು ಮಹಿಳಾ ಉದ್ಯಮಿಗಳಾಗಿದ್ದು ಕರ್ನಾಟಕ ಸರ್ಕಾರದ ಹಣಕಾಸು ಸಂಸ್ಥೆಯ ಮೂಲಕ SC/ST ಕಾಯ್ದೆಯಡಿ ಸಬ್ಸಿಡಿ ದರದಲ್ಲಿ ಸಾಲ ಪಡೆದು ಎಲ್ಲಾ ಸಂಬಂಧಿತ ಸರ್ಕಾರಿ ಇಲಾಖೆಗಳ ಅನುಮತಿ ಪಡೆದುಕೊಂಡು ಕಾನೂನುಬದ್ಧವಾಗಿ ಉದ್ಯಮ ನಡೆಸುತ್ತಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಸ್ತೆಯೇ ಇಲ್ಲ ಎಂಬ ಆರೋಪವನ್ನ ದಾಖಲೆ ಪರಿಶೀಲನೆ ಹಾಗೂ ಸ್ಥಳ ಪರಿಶೀಲನೆ ಇಲ್ಲದೆ ಪ್ರಕಟಿಸುವುದು ಸರಿಯಲ್ಲ. ಗ್ರಾಮ ನಕ್ಷೆ, ಕಂದಾಯ ದಾಖಲೆಗಳು ಮತ್ತು ಪಂಚಾಯಿತಿ ದಾಖಲೆಗಳನ್ನು ಪರಿಶೀಲಿಸಿ ವಾಸ್ತವ ಅಂಶ ಆಧಾರಿತ ವರದಿ ಪ್ರಕಟಿಸಬೇಕೆಂದು ಮನವಿ ಮಾಡಿದ್ದಾರೆ. ತಮ್ಮ ವಿರುದ್ಧದ ಪ್ರಕಟವಾದ ಸುದ್ದಿಯಿಂದ ಮಹಾ ಹಾನಿಯಾಗಿದೆ ಎಂದು ಆರೋಪಿಸಿರುವ ಅವರು ಅಗತ್ಯವಿದ್ದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಕ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಹಂಪಿ ಆರ್ಟ್ಲ್ಯಾಂಡ್ ಹೆರಿಟೇಜ್ ರೆಸಾರ್ಟ್, ಆ ರೆಸಾರ್ಟಿಗೆಲ್ಲ ದಾರಿ ಇಲ್ಲ, ನಮ್ದೇ ಸ್ವಂತ ಜಾಗ ಅಂತ ಏನು ಹೇಳಿದ್ರಲ್ಲ ಅದೆಲ್ಲ ಆರೋಪ ಭಾರಿ ಸುಳ್ಳೋದು. ಅದಕ್ಕೆ ಮೂಲಕವಾಗಿ ನಾವು ತೋರಿಸ್ತಾ ಇದೀವಿ. ಇದೆಲ್ಲ GPS ದಾರಿ ಇದೆ ಅಂದ್ರೆ ಸಂಪೂರ್ಣ CC ರಸ್ತೆ ಗ್ರಾಮ ಪಂಚಾಯತಿಯಿಂದನೇ ಹಾಕಿರೋಂಥದ್ದು. ಅಲ್ಲಿ ಮನೆಗಳು ಕೂಡ ನಿರ್ಮಿಸಿರುವಂಥದ್ದು ನಿಮಗೆ ತೋರಿಸ್ತಾ ಇದೀವಿ. ಇಲ್ಲಿ ನೋಡ್ಕೊಳ್ಳಿ, ಇದರಲ್ಲಿ ಸಂಪೂರ್ಣ ದಾರಿ ಇದೆ. ಆಮೇಲೆ ಗ್ರಾಮ ಪಂಚಾಯತಿಯವರು ಕೂಡ ನಮಗೆ ಪರವಾನಗಿ ಕೊಟ್ಟಾರ, ಹಂಪಿ ಪ್ರಾಧಿಕಾರದವ್ರು ಪರವಾನಗಿ ಕೊಟ್ಟಾರ, DC ಕನ್ವರ್ಷನ್ ಆಗಿದೆ. ಇನ್ನಿತರ ಇಲಾಖೆ ಅಂದ್ರೆ ಸಂಬಂಧಪಟ್ಟಿರುವಂತ ಇಲಾಖೆಗಳು ಎಲ್ಲರೂ ಪರವಾನಗಿಗಳನ್ನ ಪಡೆದುಕೊಂಡೇ ನಾವು ನಡೆಸೋಂಥದ್ದು. ಅಲ್ಲಿ ಯಾವುದೇ ರೀತಿಯಿಂದ ಅನಧಿಕೃತ ಅಂತೂ ನಡೆಸ್ತಾ ಇಲ್ಲ. ಆ ದಾಖಲಾತಿಗಳು ಪ್ರೆಸ್ ಮೀಟ್ ಅಲ್ಲಿ ನಾವೆಲ್ಲರಿಗೂ ತೋರಿಸಿದೀವಿ. ಅದೇ ರೀತಿಯಿಂದ ನಿಮಗೂ ಸಹ ತೋರಿಸ್ತಾ ಇದೀವಿ. ಅವ್ರು ಮಾಡಿರುವಂತಹ ಆರೋಪ ಸತ್ಯಕ್ಕೆ ಸುಳ್ಳು. ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ಕೂಡ ಕಾನೂನು ಮೂಲಕ ನಾವು ಕ್ರಮ ಕೈಗೊಳ್ತೀವಿ. ಸುಳ್ಳು ಆರೋಪ ಮಾಡಿದವರು ಯಾರು ಅಂತಂದ್ರೆ ಅಣ್ಣಪ್ಪ, ಶಾಂತಮ್ಮ ಮತ್ತು ವೆಂಕಟೇಶ್ ಅವರ ಕುಟುಂಬಸ್ಥರು ಎಲ್ಲರೂ ಸೇರಿ ಮಾಡಿರುವಂಥದ್ದು. ಬರುವಂತ ಗೆಸ್ಟ್ಗಳಿಗೆ ಅಂದ್ರೆ ವಿದೇಶಿಗರಾಗಿರ್ಬೋದು, ಪ್ರವಾಸಿಗರು ಯಾರೇ ಬಂದ್ರು ಕೂಡ ಅವರಿಗೆಲ್ಲ ಸುಮ್ಮನೆ ತೊಂದರೆ ಕೊಡುವಂಥದ್ದು. ಈ ಮೂಲಕ ಅವ್ರಿಗೆ ಅದ್ರ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ ಅವ್ರ ಮೇಲೆ. ಈ ರೀತಿ ತೊಂದರೆ ಕೊಡುವಂಥದ್ದು ಕೂಡ ಆಗಿದೆ. ಈ ಮುಂದಿನ ದಿನಗಳಲ್ಲಿ ಮತ್ತೆ ತೊಂದರೆ ಕೊಟ್ರೆ ಅವ್ರಿಗೆ ಅದೇ ರೀತಿಯಿಂದ ಕಾನೂನು ಮೂಲಕನೇ ಉತ್ತರ ಕೊಡ್ತೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.